ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಕರ್ತನು ಒಳ್ಳೆಯವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ನಂಬಿಕೆ ಇದೆಯಾ? ಆತನೇನೇ ಮಾಡಿದರೂ ಕೂಡ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಮನೆಯಲ್ಲಿ ಕಷ್ಟ ಇರಬಹುದು, ಕೊರತೆ ಇರಬಹುದು, ಅಥವಾ ಯಾವುದೇ ವಿಚಾರವಾಗಿ ಚಿಂತೆ ಇರಬಹುದು. ಯಾವ ವಿಚಾರವಾಗಿ ಕೂಡ ನಮ್ಮ ಮನೆಯಲ್ಲಿ ಇದ್ರೂ ಕೂಡ ಅದು ದೇವರು ಒಳ್ಳೆಯದಕ್ಕಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಒಳ್ಳೆಯದಕ್ಕಾಗಿ ಆತನು ಮಾಡುವ ಆತನಾಗಿದ್ದಾನೆ. ಅದರಲ್ಲಿ ಏನೋ ಒಂದು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ, ಅರಹಸ್ಯವಾದ ರೀತಿಯಲ್ಲಿ ಅದರ ಏನೋ ಒಂದು ಪಾಠವನ್ನ ನಮಗೆ ಕಲಿಸ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯನ ಸ್ವಭಾವ ಏನಂತಂದ್ರೆ ಸಂತೋಷವಾಗಿ ಸಮಾಧಾನವಾಗಿದ್ದಾಗ ಆತನು ದೇವರನ್ನ ಒಂದೆರಡು ಮಾತು ಒಳ್ಳೆ ಮಾತನ್ನಾಡ್ತಾನೆ. ತದನಂತರ ಸ್ವಲ್ಪ ಹೊತ್ತಾದ ಮೇಲೆ ದೇವರನ್ನ ಮರೆತು ಬಿಡ್ತಾನೆ, ಅವನ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾನೆ. ಸ್ವಲ್ಪ ಆದ ಮೇಲೆ ಅದನ್ನು ಕೂಡ ಮರೆತು ಬಿಡ್ತಾನೆ, ತಾನೇ ದೇವರು ಎಂದು ಅಂದುಕೊಳ್ತಾನೆ. ಇದು ಮನುಷ್ಯನ ಸ್ವಭಾವ, ಇದು ಮಣ್ಣಿನ ಸ್ವಭಾವ. ಯಾಕೆಂದ್ರೆ ನೋಡ್ರಿ, ನಾವು ಸತ್ಯವೇದದಲ್ಲಿ ಕೂಡ ಅನೇಕ ಕಡೆ ನೋಡ್ತೀವಿ, ಈ ಸುಖ ಸಮಾಧಾನ ಸಿಕ್ಕವರ ಒಂದು ಜೀವಿತದಲ್ಲಿ ನೋಡುವಾಗ ದೇವರ ಮರೆಯುವಿಕೆಯೇ ಜಾಸ್ತಿ ಹೊರತು ದೇವರನ್ನ ಕೊಂಡಾಡಿದ್ದು ಮಹಿಮೆ ಪಡಿಸೋದು ಕಡಿಮೆ. ಅದಕ್ಕೋಸ್ಕರವಾಗಿ ಕರ್ತನು ಏನು ಬೇಕೋ ಅದೇ ದಾವಿದನು ಕೇಳ್ತಾನೆ, ನನಗೆ ಐಶ್ವರ್ಯನ್ನಾಗಲಿ ಬಡತನವನ್ನಾಗಲಿ ಕೊಡಬೇಡ, ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರವೇ ನನಗೆ ದಯಪಾಲಿಸು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ನಾವು ವಾಕ್ಯದಾನ ಮಾಡ್ಲಿಕ್ಕೆ ಹೋಗುವಂತ ಒಂದು ವಾಕ್ಯ ಭಾಗ ಕೀರ್ತನೆ 84ನೇ ಅಧ್ಯಾಯ 3ನೇ ವಚನ. ಕೀರ್ತನೆ 84ನೇ ಅಧ್ಯಾಯ 3ನೇ ವಚನ ಏನೇನು ಹೇಳ್ತಾ ಇದೆ? ಕೀರ್ತನೆ 84ನೇ ಅಧ್ಯಾಯ 3ನೇ ವಚನ. ಸೇನಾಧೀಶ್ವರ ಯೆಹೋವ ದೇವರೇ, ನನ್ನ ಅರಸನೇ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಮರಿ ಮಾಡುವ ಗೂಡು ದೊರಕಿತಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎರಡು ಹಕ್ಕಿಗಳ ಬಗ್ಗೆ ಇಲ್ಲಿ ಹೇಳಲ್ಪಟ್ಟಿದೆ. ಒಂದು ಗುಬ್ಬಿ, ಇನ್ನೊಂದು ಪಾರಿವಾಳ ನೋಡ್ತೇವೆ. ಆದ್ರೆ ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಇರೋದ್ರಿಂದ ಅದು ಪಾರಿವಾಳ ಅಲ್ಲ, ಆಕ್ಚುಲ್ ಆಗಿ ಮೂಲ ಭಾಷೆಯಿಂದ ಟ್ರಾನ್ಸ್ಲೇಟ್ ಆಗಿದ್ದು ಸ್ವ್ಯಾಲೋ ಅಂತ ಅನ್ಕೊಂಡು ಹೇಳ್ತಾರೆ ಒಂದು ಹಕ್ಕಿಗೆ. ಅದನ್ನ ಏನಪ್ಪಾ ಅದರ ಕನ್ನಡದಲ್ಲಿ ಹೆಸರು ಕವಲು ತೋಕೆ ಅಂತ ಅನ್ಕೊಂಡು ಹೇಳ್ತಾರೆ. ಯಾರಿಗಾದ್ರು ಗೊತ್ತಾ ಕವಲು ತೋಕೆ ಅಂದ್ರೆ? ಕವಲು ತೋಕೆ ಅದು ಚಿಕ್ಕದಾಗಿ ಒಂದು ಗುಬ್ಬಿ ತರನೇ ಇರುತ್ತೆ, ಬಟ್ ಅದರ ತಲೆ ಎಲ್ಲ ಸ್ವಲ್ಪ ಈ ಬ್ಲೂಯಿಶ್ ಶೈನಿಂಗ್ ಕಲರ್ ಇರುತ್ತೆ. ಅದೇನಂತಂದ್ರೆ ವಲಸೆ ಮಾಡುವಂತ ಒಂದು ಹಕ್ಕಿಗಳು. ಒಂದು ಕಡೆಯಿಂದ ಒಂದು ಆಹಾರದಲ್ಲಿ ವಿಚಾರವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ವಲಸೆ ಮಾಡುವಂತ ಗುಬ್ಬಿನ ಎಲ್ಲರೂ ನೋಡಿದೀವಲ್ಲ. ಈಗಿನ ಮಕ್ಕಳು ಯಾರಾದ್ರೂ ಗುಬ್ಬಿಯನ್ನು ನೋಡಿದೀರ? ಕಾಣಿಸ್ತಾನೆ ಇಲ್ಲ. ಆ ರೀತಿಯ ಪರಿಸ್ಥಿತಿ ಈ ಭೂಲೋಕದಲ್ಲಿ ಉಂಟಾಗಿ. ಯಾಕಂದ್ರೆ ಮಂಗಳೂರು ಪಟ್ಟಣದಲ್ಲಿ ಗುಬ್ಬಿಗಳು ಭಯಂಕರ ಹೆಚ್ಚು. ಅದರಲ್ಲೂ ವೆರೈಟಿ, ಚಿಕ್ಕದು ಮತ್ತೆ ಇನ್ನೊಂದು ದೊಡ್ಡದು, ಇಷ್ಟು ದೊಡ್ಡ ಸೈಜ್ ಬರುತ್ತೆ. ನಮ್ಮ ಮನೆ ಮುಂದೆನೆ ಬರ್ತಾ ಇತ್ತು. ಅಲ್ಲೇ ಗೂಡುಗಳನ್ನ ಕಟ್ಟಿ, ಇಲ್ಲಿ ಕೂಡ ಅಷ್ಟೇ ಗೂಡುಗಳನ್ನ ಕಟ್ಟಿದ್ ನೀವು ಗಮನಿಸಿರ್ಬೋದು. ಈ ಕರ್ಬೇವಿನ ಸೊಪ್ಪು ಮರದ ಒಂದು ಜಾಗದಲ್ಲಿ ಆ ಕರ್ಬೇವಿನ ಸೊಪ್ಪು ಇದು ಮರ ತುಂಬಾ ಹರಡಿರುವ ಟೈಮಲ್ಲಿ ಅದು ಗೂಡು ಕಟ್ಟಿರೋದೇ. ನೋಡ್ರಿ, ಇಲ್ಲಿ ದೇವರ ವಾಕ್ಯ ಈ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದೆ, ನಿನ್ನ ವೇದಿಗಳ ಸಮೀಪದಲ್ಲಿಯೇ ಗುಬ್ಬಿಗೆ ಮನೆ ಪಾರಿವಾಳಕ್ಕೆ ಅಂತ ಅನ್ಕೊಂಡು ಇಲ್ಲಿ ಕೊಡಲ್ಪಟ್ಟಿದೆ. ಆದ್ರೆ ಆ ಒಂದು ಹಕ್ಕಿಗೆ ಮರಿ ಮಾಡುವಂತ ಗೂಡನ್ನ ಕರ್ತನು ಅವಕಾಶವನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ. ಎಲ್ಲಿ ಅದು ಗೂಡು ಮಾಡಿದೆಯಂತೆ? ಎಲ್ಲಿ ಮರಿ ಹಾಕಿದೆಯಂತೆ? ವೇದಿಯ ಬಳಿಯಲ್ಲಿ. ಹಲ್ಲೆಲೂಯಾ. ಆ ಯಜ್ಞ ವೇದಿಯ ಬಳಿಯಲ್ಲಿ ದೇವರಿಗೆ ಯಜ್ಞವು ಸಮರ್ಪಿಸುವಂತ ಜಾಗದಲ್ಲಿ ದೇವ ಸಾನ್ನಿಧ್ಯ ಇಳಿಯುವಂತದಾಗಿದೆ. ನೋಡ್ರಿ, ನೋಡ್ರಿ, ಗಿದ್ಯೋನನ್ನು ಕಿರುಕೊಂಡಂತೆ ನೀನು ನೀನ್ ಏನ್ ತಂದಿದ್ಯಪ್ಪ, ನೀನ್ ಅದನ್ನೆಲ್ಲ ಇಡು. ಆವಾಗ ಅದ್ರ ಮೇಲೆ ಅಗ್ನಿ ಬಂದು ಆ ಅಗ್ನಿಯ ಮುಖಾಂತರ ಆ ದೇವದೂತನ ಆಕಾಶಕ್ಕೆ ಹೋದನೆಂದು ನಾವು ನೋಡ್ತೇವೆ. ಅದರ ಅರ್ಥ ಏನಂತಂದ್ರೆ, ಯಾವಾಗ ಯಜ್ಞ ಸಮರ್ಪಿಸಲ್ಪಡುತ್ತದೋ, ನೋವನು ಯಜ್ಞ ಸಮರ್ಪಿಸಿದಾಗ ದೇವರದನ್ನ ಮೆಚ್ಚಿದರು, ಅದರ ಸುವಾಸನೆಯನ್ನು ತೆಗೆದುಕೊಂಡ್ರು. ತದನಂತರ ಏನ್ ಹೇಳಿದ್ರು ದೇವರು? ರಿಟರ್ನ್ ಏನ್ ಬಂತು? ಒಂದು ವಾಗ್ದಾನ ಬರುವುದನ್ನು ನಾವು ಗಮನಿಸಿದ್ದೇವೆ. ಅದು ಎಂತ ವಾಗ್ದಾನ? ಇನ್ನು ಮುಂದೆ ನಾನು ನೀರಿನಿಂದ ಈ ಲೋಕವನ್ನ ನಾಶ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಆ ಯಜ್ಞ ಸಮರ್ಪಿಸುವ ಸ್ಥಳ, ನಾವು ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸುವ ಸ್ಥಳ, ನಾವು ಪ್ರಾರ್ಥನೆ ಮಾಡುವಂತ ಸ್ಥಳ, ಅದು ನಾವು ಹೊಂದಿಕೊಳ್ಳುವಂತ
ಪಡೆದುಕೊಳ್ಳುವಂತ ಸ್ಥಳ ಆಗಿದೆ. ಹಲ್ಲೆಲೂಯಾ. ಆ ಒಂದು ಸಮರ್ಪಣೆಯ ಸ್ಥಳ ಮತ್ತು ನಾವು ಹೊಂದಿಕೊಳ್ಳುವ ಸ್ಥಳದಲ್ಲಿ ಯಾರು ಆಶ್ರಯ ಪಡೆದುಕೊಂಡಿದ್ದಾರೆ? ಗುಬ್ಬಿಗಳ ಆಶ್ರಯ ಪಡೆದುಕೊಂಡಿದ್ದಾವೆ. ಇಲ್ಲಿ ನಾವು ನೋಡಿದ್ರೆ ಈ ಒಂದು ಹಕ್ಕಿಯ ಆಶ್ರಯವನ್ನ ಪಡೆದುಕೊಂಡಿರುವುದನ್ನು ನಾವು ಗಮನಿಸುತ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಗುಬ್ಬಿಗಳ ವಿಚಾರವಾಗಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ ನೋಡುವ ಮತ್ತಾಯನ ಸುವಾರ್ತೆ 10:29 ವಚನವನ್ನು ನೋಡುವಾಗ, ಮತ್ತಾಯನ ಸುವಾರ್ತೆ 10:29 ವಚನ, ದುಡ್ಡಿಗೆ 2 ಗುಬ್ಬಿಗಳನ್ನ ಮಾರುವುದುಂಟಲ್ಲ, ಆದರೂ ನಿಮ್ಮ ತಂದೆಯ ಚಿತ್ತವಿಲ್ಲದೆ ಒಂದಾದರೂ ನೆಲಕ್ಕೆ ಬೀಳದು. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದ್ದರಿಂದ ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಲ್ಲೆಲೂಯಾ. ಅದರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಆ ಚಿಕ್ಕ ಗುಬ್ಬಿಯನ್ನ, ಕನಿಷ್ಠವಾದ ಗುಬ್ಬಿಯನ್ನ, ಆ ಗುಬ್ಬಿಗೆ ದೇವರು ಒಂದು ಜಾಗವನ್ನ ಕೊಡಿ. ಇಲ್ಲಿ ನಾವು ಮತ್ತಾಯನ ಸುವಾರ್ತೆ 10:29 ವಚನದಲ್ಲಿ ಏನ್ ತಿಳ್ಕೋಬಹುದು ಅಂತಂದ್ರೆ, ಕನಿಷ್ಠವಾದ ಬಹಳ ಚಿಕ್ಕದಾದ ಒಂದು ಹಕ್ಕಿ ಆ ಗುಬ್ಬಿಯಾಗಿದೆ. ನಾವು ಮನುಷ್ಯರು ಬಹಳ ಕ್ಷುಲ್ಲಕ ಎಂದು ಎನಿಸಿಕೊಳ್ಳುವಂತ ಒಂದು ಹಕ್ಕಿ ಆ ಗುಬ್ಬಿಯಾಗಿದೆ. ಅದಕ್ಕೆ ದೇವರು ಏನ್ ಮಾಡಿದ್ದಾರೆ? ಕನಿಷ್ಠವಾದಕ್ಕೆ ದೇವರ ಆಶ್ರಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಲೂಕನ ಸುವಾರ್ತೆ 12:6 ವಚನವನ್ನು ನೋಡುವಾಗ, ಲೂಕನ ಸುವಾರ್ತೆ 12:6 ವಚನವನ್ನು ಓದುವ, 5 ಗುಬ್ಬಿಗಳನ್ನ 2 ದುಡ್ಡಿಗೆ ಮಾರುತ್ತಾರಲ್ಲ, ಆದಾಗ್ಯೂ ಅವುಗಳಲ್ಲಿ ಒಂದಾದ್ರೂ ದೇವರಿಗೆ ಮರೆತು ಹೋಗೋದಿಲ್ಲ. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಹೆದರಬೇಡ್ರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ಹಲ್ಲೆಲೂಯಾ. ಎಲ್ಲಾ ಒಂದು ಗುಬ್ಬಿಯ ಗುಂಪನ್ನು ಸೇರಿದರೂ ಕೂಡ ಕರ್ತನು ಅದನ್ನ ಪೋಷಿಸಿ ನಡೆಸ್ತಾ ಇದ್ದಾನೆ. ಅದಕ್ಕಿಂತ ನಾವೇನಾಗಿದ್ದೇವೆ? ನಾವು ಹೆಚ್ಚಿನವರು. ಅದರ ಅರ್ಥ ಏನಂದ್ರೆ, ಆ ಕನಿಷ್ಠವಾದ ಗುಬ್ಬಿಯನ್ನೇ ದೇವರು ಪೋಷಿಸುವಾಗ ದೇವರು ನಮ್ಮನ್ನ ಯಾವ ರೀತಿ ಪೋಷಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಎಲ್ಲಾ ಕೊರತೆಗಳನ್ನ ನೀಗಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಹಲ್ಲೆಲೂಯಾ. ಆತನು ಈಗಲೂ ನಮ್ಮ ಮಧ್ಯದಲ್ಲಿದ್ದಾನೆ. ಪ್ರೈಸ್ ಗಾಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೊರತೆಯನ್ನು ನೀಗಿಸುವ ದೇವರು ಇವತ್ತಿನ ಟಾಪಿಕ್ ಅಲ್ಲಿ ಅದನ್ನು ಟಚ್ ಮಾಡೋದು ಬೇಡ. ಗುಬ್ಬಿಗಳ ವಿಚಾರವಾಗಿ ನೋಡುವ, ಗುಬ್ಬಿಗಳು ಕನಿಷ್ಠವಾದದು, ಏನು ವ್ಯಾಲ್ಯೂ ಇಲ್ಲದು. ಆದ್ರೆ ಕರ್ತನ ಹೇಳ್ತಾ ಇದ್ದೇನೆ, ಆ ಗುಬ್ಬಿಗಳಿಗೆ ನಾನು ನನ್ನ ಯಜ್ಞ ವೇದಿಯ ಬಳಿ ಜಾಗವನ್ನ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಆ ಗುಬ್ಬಿಗಳಿಗೆ ದೇವರು ನೆಲೆಯನ್ನು ಕೊಟ್ಟಿರುವಾಗ ತನ್ನ ಮಕ್ಕಳಿಗೆ ಆತನ ನೆಲೆ ಕೊಡೋದಿಲ್ವಾ? ಕರ್ತನ ಮಕ್ಕಳಿಗೆ ಆತನ ನೆಲೆಗೊಳಿಸೋದಿಲ್ವಾ? ಇವತ್ತಿನ ದಿವಸ ನಮ್ಮ ಜೀವನದಲ್ಲಿ ಅನೇಕ ಅಲ್ಲೋಲ ಕಲ್ಲೋಲಗಳಾಗಿದ್ದಾವೆ. ನಮ್ಮ ಜೀವನದಲ್ಲಿ ಅನೇಕ ನಮ್ಮ ತಪ್ಪಾದ ನಿರ್ಧಾರಗಳು, ತಪ್ಪಾದ ಡಿಸಿಷನ್, ತಪ್ಪಾದ ಒಂದು ಕೆಲಸಗಳು, ತಪ್ಪಾದ ಆಲೋಚನೆಗಳು ಮಾಡಿದರ ನಿಮಿತ್ತವಾಗಿ ನಾವು ಅದರ ಫಲವನ್ನು ಕೆಲವರು ನಾವು ಅನುಭವಿಸಿದ್ರೆ, ಆತನು ನೋಡ್ರಿ, ಗುಬ್ಬಿಗಳು ಎಷ್ಟೇ ಕನಿಷ್ಠವಾದ್ರೂ ಕೂಡ, ಅವು ತಿನ್ನುವ ಸ್ವಲ್ಪವಾದ್ರೂ ಕೂಡ ದೇವರ ಕನಿಷ್ಠವಾದದ್ದನ್ನೇ ಕರ್ತನು ಹಿಡಿದು ಆಶೀರ್ವಾದ ಮಾಡುವಾಗ, ನೀವು ಕಷ್ಟದಲ್ಲಿ, ನಷ್ಟದಲ್ಲಿ, ಬಾಧೆಯಲ್ಲಿ ಬಿದ್ದಿರುವಂತ ನಿಮ್ಮ ಒಂದು ಕೃತ್ಯಗಳ ನಿಮಿತ್ತವಾಗಿಯೇ ಕಷ್ಟ ಅನುಭವಿಸುತ್ತಿದ್ದರೂ ಕೂಡ ದೇವರು ಹೇಳ್ತಾ ಇದ್ರೆ, ನೀನು ಯಜ್ಞವೇದಿಯ ಬಳಿಗೆ ಬರೋದಾದ್ರೆ, ನೀನು ದೇವರ ಸಾನ್ನಿಧ್ಯವನ್ನು ಆಶ್ರಯವಾಗಿ ತೆಗೆದುಕೊಳ್ಳುವುದಾದ್ರೆ, ನೀನು ದೇವರ ಸಾನ್ನಿಧ್ಯದ ಬಳಿ ಮತ್ತೆ ತಿರುಗಿ ಬರೋದಾದ್ರೆ, ಈಗಲೂ ಕೂಡ ಕರ್ತನು ನಿನ್ನನ್ನ ಮೊದಲ ರೀತಿಯಲ್ಲೇ ಸ್ವಾಗತ ಮಾಡುವಾತರಾಗಿದೆ. ಯಾಕಂದ್ರೆ ನೋಡ್ರಿ, ಗಮನಿಸ್ರಿ, ತಪ್ಪಿ ಹೋದ ಮಗ ಆತನ ಆಸ್ತಿ ಕೇಳಿದ, ಆಸ್ತಿಯನ್ನು ತಗೊಂಡೋಗಿ ದೊಡ್ಡದು ಮಾಡಿ ತೆಗೆದುಕೊಂಡು ಬಂದಿಲ್ಲ, ಲಾಭ ಮಾಡ್ಕೊಂಡು ಬಂದಿಲ್ಲ, ಎಲ್ಲನ್ನ ಕಳ್ಕೊಂಡ್ನಂದ್ರೆ ಯಾವ ಪರಿಸ್ಥಿತಿ ಬಂದ? ಹಂದಿಗಳು ತಿನ್ನುವಂತ ಆಹಾರ ತಿನ್ನೋ ಮಟ್ಟಿಗೆ ಬಂದ. ಆವಾಗ ಅವನ ಅಪ್ಪನ ನೆನಪಾಗುತ್ತೆ, ನನ್ನ ಅಪ್ಪನ ಮನೆಯಲ್ಲಿ ನನ್ನ ಆಳುಗಳೇ ನನಗಿಂತ ಚೆನ್ನಾಗಿದ್ದಾರೆ, ಅದಕ್ಕೋಸ್ಕರವಾಗಿ ನಾನು ಅಪ್ಪನ ಮನೆಗೆ ಹೋಗ್ತೇನೆ, ಅವನ ಹತ್ರ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ ಅನ್ಕೊಂಡು ಬರುವಂತ ಸಂದರ್ಭದಲ್ಲಿ ಬೇರೆ ಯಾರೇ ಅಪ್ಪ ಆದ್ರೂ, ಈ ಲೋಕದ ಅಪ್ಪನೇ ಆಗಿದ್ರು ಕೂಡ ಮನೆಗೆ ಬಂದ ನಂತರ ಅನೇಕ ಪ್ರಶ್ನೆಗಳನ್ನೇ ಕೇಳಿ ಬೈದು ಓಡುದು, ಆದ ನಂತರ ಹಿಂಗಾಯ್ತಲ್ಲ ನಿನ್ನ ಮೂಲೆಯಲ್ಲಿ ಬಿದ್ದಿರು ಅಂತ ಅನ್ಕೊಂಡು ಹೇಳುವಂತ ಅಪ್ಪಂದಿರನ್ನ ನಾವು ನೋಡಿದ್ದೇವೆ. ಆದ್ರೆ ನಮ್ಮ ಅಪ್ಪ ಯಾರೆಂದು ನೋಡುವಾಗ, ದಾರಿಯಲ್ಲಿ ಬರುವಾಗಲೇ ತನ್ನ ಮಗನ ಒಂದು ತಲೆ ಕಂಡಾಗಲೇ, ಅದರ ಅರ್ಥ ಏನು? ಇಷ್ಟು ದಿವಸಗಳ ಕಾಲ ಅಪ್ಪ ಆ ಕಡೆ ಈ ಕಡೆ ಹೋದಾಗ ಮಗ ಬಂದ್ರ ಅಂತ ಅನ್ಕೊಂಡು ನೋಡು, ಮತ್ತೆ ಆ ಕಡೆ ಈ ಕಡೆ ಕೆಲಸ ಮಾಡೋದು, ಮಗ ಬಂದ್ರ ಅಂತ ನೋಡುದು, ಮತ್ತೆ ಆ ಕಡೆ ಈ ಕಡೆ ಎಲ್ಲ ಹೊಲದ ವಿಚಾರ ಎಲ್ಲ ನೋಡುದು, ಮಗ ಬಂದ್ರ ಅಂತ ನೋಡುದು. ಈಗಲೂ ಕೂಡ
ನಿನ್ನನ್ನ ಕರ್ತನು ಕಾಯ್ತಾ ಇದ್ದಾರೆ. ಆ ದಾರಿಯಲ್ಲೇ ಕಾಯ್ತಾ ಇದ್ದಾರೆ. ಯಾವ ದಾರಿಯಲ್ಲಿ ನೀನು ದೇವರನ್ನ ಬಿಟ್ಟು ಹೋಗಿದೆಯೋ ಅದೇ ದಾರಿಯಲ್ಲಿ ನಿನ್ನ ಕರ್ತನು, ನಿನ್ನ ತಂದೆ, ಪರಮ ತಂದೆ, ಪರಲೋಕದ ದೇವರು ನೀನು ಮತ್ತೆ ರಿಟರ್ನ್ ಬರುವುದಕ್ಕೆ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರ ಪ್ರೀತಿ ನಿತ್ಯ ನಿರಂತರವಾದ ಪ್ರೀತಿಯ ಬೇರೆ. ಹಲ್ಲೆಲೂಯಾ. ಆದರೂ ಇಲ್ಲಿ ನಾವು ನೋಡಿರುವ ತಂದೆ, ಅದಕ್ಕೋಸ್ಕರವಾಗಿ ಇಲ್ಲಿರುವ ತಂದೆಗಳ ಮೇಲೆ ಭರವಸೆ ಇಡಬೇಡ್ರಿ. ಆ ಪರಮ ತಂದೆ ಇದ್ದಾನಲ್ಲ, ಈಗಲೂ ಕೂಡ ನೀನು ಕರ್ತನಲ್ಲಿಗೆ ಬರುವುದಕ್ಕೆ, ಕರ್ತನ ಕಡೆಗೆ ನಂಬಿಕೆ ಹೆಜ್ಜೆ ಇಡುವಂತ. ಯಾಕಂತಂದ್ರೆ ನೋಡ್ರಿ, ಈ 5,000 ಜನರಿಗೆ ಊಟವನ್ನು ಕೊಡುವಾಗ ಆ ರೊಟ್ಟಿ ಮೀನನ್ನು ಕೊಡುವುದಕ್ಕೆ ವಾಲಂಟ್ರಿ ಆಗಿ ಅವನು ಬಂದ. ವಾಲಂಟ್ರಿ ಆಗಿ ಬಂದ. ಇವತ್ತಿನ ದಿವಸ ವಾಲಂಟ್ರಿ ಆಗಿ ನೀವು ಇರಬಹುದು ಕೆಲವರಲ್ಲಿ ನೋಡುವಾಗ. ಇವತ್ತಿನ ದಿವಸ ದೇವರ ವಾಕ್ಯವನ್ನ ಕೇಳಿ ನೀನು ಮತ್ತೆ ತಿರುಗಿ ಬರೋದಾದ್ರೆ ಕರ್ತನ ಪ್ರೀತಿ ನಿನಗೆ ಅದು ಅವೈಲೇಬಲ್ ಆಗಿದೆ. ಹಲ್ಲೆಲೂಯಾ. ಆತನ ಹೃದಯ ನಿನಗೋಸ್ಕರ ತೆರೆದಿದೆ. ಆತನ ಬಾಗಿಲು ನಿನಗೋಸ್ಕರ ತೆರೆದಿದೆ. ಹಲ್ಲೆಲೂಯಾ. ನೀನು ಕನಿಷ್ಠವಾದರೂ ಕೂಡ ನಿನ್ನನ್ನ ಆಹ್ವಾನ ಮಾಡುವುದಕ್ಕೆ, ಸ್ವಾಗತ ಮಾಡುವುದಕ್ಕೆ ನಿನ್ನ ತಂದೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಯಾರ ಲೈಫ್ ಅಲ್ಲಿ ಸೋಲ್ ಬರೋದಿಲ್ಲ, ಯಾರ ಲೈಫ್ ಅಲ್ಲಿ ನಿರಾಶೆ ಬರೋದಿಲ್ಲ, ಯಾರ ಲೈಫ್ ಅಲ್ಲಿ ದುಃಖ ಬರೋದಿಲ್ಲ, ಯಾರ ಲೈಫ್ ಅಲ್ಲಿ ಮೋಸ ಆಗೋದಿಲ್ಲ, ಯಾರ ಲೈಫ್ ಅಲ್ಲಿ ಅವಘಡಗಳು ನಡೆಯೋದಿಲ್ಲ, ಯಾರ ಲೈಫ್ ಅಲ್ಲಿ ನಾವು ತಪ್ಪಾದ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಿಲ್ಲ, ಯಾರ ಲೈಫ್ ಅಲ್ಲಿ ಸಮಸ್ಯೆಗಳನ್ನ ಎದುರಿಸಿ ಎಲ್ಲರ ಲೈಫ್ ಅಲ್ಲಿ ಕೂಡ ಇದಾಗುತ್ತೆ. ಆದ್ರೆ ಸಮಸ್ಯೆ ಏನಂತಂದ್ರೆ, ನಾವು ಆ ಒಂದು ಸಮಸ್ಯೆಗಳು ಕನಿಷ್ಠತೆ ಇದ್ರೂ ಕೂಡ ನೋಡ್ರಿ, ಗುಬ್ಬಿಗಳು ಕನಿಷ್ಠವಾದ ಕೂಡ ಬೇರೆ ಎಲ್ಲೂ ಆಶ್ರಯವನ್ನ ಕಾಣಲಿಲ್ಲ. ಚೆನ್ನಾಗಿ ಬಿಸಿ ಇರುವಂತ ಯಾವ ಸ್ಥಳಕ್ಕೆ ಬಂದಿದ್ದಾವೆ? ಯಜ್ಞ ಸಮರ್ಪಿಸಲ್ಪಡುವಂತ ಜಾಗಕ್ಕೆ ಬಂದಿದ್ದಾವೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಿನ್ನ ಮನೆಯಲ್ಲಿರುವಂತಹ ಪ್ರಾರ್ಥನೆ ಕೋಣೆ ಖಾಲಿಯಾಗಿದೆಯಲ್ಲ, ಆ ಪ್ರಾರ್ಥನೆ ಕೋಣೆಯನ್ನು ನಿಲ್ಲಿಸುವಂತ ದಿನ ಈ ಸಮಯದಲ್ಲಿ ಈ ದಿನ ಬಂದಿದೆ. ಹಲ್ಲೆಲೂಯಾ. ನೀನು ಯಾವ ಒಡಂಬಡಿಕೆಯನ್ನ ಮಾಡಿದ ನಿನ್ಗೆ ಆಶೀರ್ವಾದ ಆದಾಗ, ನಿನಗೆ ಒಳ್ಳೆದಾದ, ಕರ್ತನೇ ನಾನು ಈ ರೀತಿಯಲ್ಲಿ ನಾಳೆಯಿಂದ ಪ್ರಾರ್ಥನೆ ಮಾಡ್ತೇನೆ, ನಾನು ಈ ರೀತಿಯಲ್ಲಿ ಆತ್ಮಿಕತೆಯಲ್ಲಿ ಬೆಳೆಯುತ್ತೇನೆ, ನಾನು ಈ ರೀತಿಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಬರುತ್ತೇನೆ ಅಂತ ಅನ್ಕೊಂಡು ಹೇಳಿದ ಮಾತನ್ನ ಈ ದಿವಸ ನೀನು ನೆನಪಿಸಿಕೋ. ಹಲ್ಲೆಲೂಯಾ. ಈ ದಿವಸ ನೀನು ಆ ಖಾಲಿಯಾಗಿರುವ ಪ್ರಾರ್ಥನೆ ಕೋಣೆ ಒಳಗಡೆ ನೀನು ನಂಬಿಕೆ ಹೆಜ್ಜೆ ಇಡೋದಾದ್ರೆ ದೇವರು ಆಶೀರ್ವಾದ ಮಾಡುವುದಕ್ಕೆ ದೇವರು ಸಿದ್ಧರಾಗಿದ್ದಾರೆ. ನಂಬಿಕೆ ಸಾಲ್ತಾ ಇಲ್ವಾ? ನೀನು ಇನ್ನೊಬ್ಬರ ಬಗ್ಗೆ ನಂಬಿಕೆ ಇರುವವರ ಬಗ್ಗೆ, ನಿನ್ನ ಸೇವಕರ ಬಗ್ಗೆ ಇದನ್ನ ಹಂಚು. ನನಗೆ ನಂಬಿಕೆ ಸಾಲ್ತಾ ಇಲ್ಲ, ಇನ್ನೂ ಕೂಡ ಪ್ರಾರ್ಥನೆಗೆ ಬರೋದಕ್ಕೆ ನನಗೆ ಆಗ್ತಾ ಇಲ್ಲ. ಸೈತಾನನು ನನ್ನ ಒಂಟಿ ಆಗಿರುವಾಗ ನನ್ನನ್ನು ಯಾವಾಗ ನುಂಗುಲಿಂತ ಅನ್ಕೊಂಡು ಕಾಯ್ತಾ ಇದ್ದಾನೆ. ಇವತ್ತಿನ ದಿವಸ ಪ್ರಿಯರೇ, ಮತ್ತೆ ತಿರುಗಿ ಬರುವ ಸಮಯ ಇದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ನಾವು ಕೆಲವು ಪಾಯಿಂಟ್ಗಳನ್ನ ಈಗ ತೆಗೆದುಕೊಳ್ಳೋಣ. ಮೊದಲನೇದಾಗಿ, ಈ ಗುಬ್ಬಿ ಎಲ್ಲಿ ಆಶ್ರಯ ಪಡೆದುಕೊಳ್ತಂತೆ? ದೇವರ ಯಜ್ಞವೇದಿಯ ಬಳಿಯಲ್ಲಿ ಆಶ್ರಯವನ್ನು ಪಡ. ಅದೇ ರೀತಿಯಲ್ಲಿ ಖಾಲಿ ಆಶ್ರಯ ಮಾತ್ರ ಅಲ್ಲ, ತನ್ನ ತಲೆಮಾರನ್ನು ಅದು ಕಟ್ಟಿಕೊಳ್ತಾ ಇದೆ. ಹಲ್ಲೆಲೂಯಾ. ತನಗೆ ಮಾತ್ರ ಆಶೀರ್ವಾದ ಮಾತ್ರ ಅಲ್ಲ, ನನ್ನ ತಲೆಮಾರಿಗೂ ನೀನು ಆಶೀರ್ವಾದ ಮಾಡಬೇಕು. ಹಲ್ಲೆಲೂಯಾ. ನಾನು ಮಾತ್ರ ಅಲ್ಲ, ನನ್ನ ತಲೆಮಾರು, ನನ್ನ ಮಕ್ಕಳು ಕೂಡ ನಿನ್ನ ಯಜ್ಞ ವೇದಿಯ ಬಳಿಯಲ್ಲೇ ಇರುತ್ತಾರೆ ಎಂದಕ್ಕೋಸ್ಕರ ಅಲ್ಲಿ ಗೂಡನ್ನ ಕಟ್ಟಿ ಅದು ಮರಿ ಮಾಡ್ತಾ ಇದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ತಮ್ಮ ಗೂಡನ್ನ ಕಟ್ಟಿ ಮರಿ ಮಾಡಿರುವಂತ ಜನರೇ, ನಿಮ್ಮ ತಲೆಮಾರನ್ನ ಕಾಯುವ ದೇವರು ಆತನಾಗಿದ್ದಾರೆ. ಹಲ್ಲೆಲೂಯಾ. ಆದರೆ ಆ ತಲೆಮಾರಿಗೋಸ್ಕರವಾಗಿ ಆ ಒಂದು ಸನ್ನಿಧಿಗೆ ಪದೇ ಪದೇ ಬರುವಂತ ಜನರಿದ್ದಾರೋ. ಹಲ್ಲೆಲೂಯಾ. ಹಲ್ಲೆಲೂಯಾ. ತಂದೆ ಅಂದ ಕೂಡಲೇ ಎಲ್ಲ ಫೀಸ್ ಕಟ್ಟಿ ಎಲ್ಲ ಮಾಡಿ ಹಣ ಕೊಟ್ಟು ಎಲ್ಲ ವ್ಯವಸ್ಥೆಗಳಿಗೆ ಹಣ ಕೊಟ್ಟು ಕೆಲಸಕ್ಕೆ ಹೋದ್ರೆ ಅಷ್ಟಕ್ಕೆ ಮುಗಿದು ಇಲ್ಲಿ ಕರ್ತನೆ ಹೇಳ್ತಾ ಇದ್ದಾನೆ. ನೋಡ್ರಿ, ಲೋಕದವರ ತಂದೆಗೆ ಬೇರೆ ಬೇರೆ ಪ್ಲಾನ್ಸ್ ಗಳಿರ್ತವೆ. ಆದ್ರೆ ಇಲ್ಲಿರುವಂತ ಈ ದೇವ ಮಕ್ಕಳಾಗಿರೋ ತಂದೆಗೆ ಮೊದಲನೇ ಇದಂದ್ರೆ ಅವನು ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಅವನು ಯಾವ ತಂದೆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾನೋ ಆ ಕುಟುಂಬವನ್ನು ಕರ್ತನು ಗಟ್ಟಿಯಾಗಿ ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ. ಯೌವನ ಕಾಲವಾಗ್ಲಿ, ಮದುವೆಯಾದ ಸಮಯದಲ್ಲಾಗ್ಲಿ, ವೃದ್ಧ ಕಾಲದಲ್ಲಿ ಆಗಲಿ, ಯಾವ ಸಮಯದಲ್ಲೂ ಕೂಡ ಯಾರನ್ನು ಕೈ ಬಿಡದೆ ಕರ್ತನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧರಾಗಿ ಮೊದಲನೇದಾಗಿ ನಾವು ಎಲ್ಲಿ ನೆಲೆಗೊಳ್ಳಬೇಕು? ದೇವ ಸಾನ್ನಿಧ್ಯದಲ್ಲಿ ನಾವು ನೆಲೆಗೊಳ್ಳಬೇಕಾಗಿದೆ. ಏನೇ ಪರಿಸ್ಥಿತಿಗಳಾಗ್ಲಿ, ಸಮಸ್ಯೆಗಳಾಗ್ಲಿ. ನೋಡ್ರಿ, ನಮ್ದೊಂದು ಸ್ವಭಾವ ಇದೆ. ಏನಂತಂದ್ರೆ, ನಮಗೆ ದುಃಖ ಆಗಂಗಿಲ್ಲ, ದೇವರ ಮಕ್ಕಳಿಗೆ ದುಃಖ ಆಗಂಗಿಲ್ಲ, ದೇವರ ಮಕ್ಕಳಿಗೆ ಸಮಸ್ಯೆ ಬರಂಗಿಲ್ಲ, ದೇವರ ಮಕ್ಕಳಿಗೆ ಅನೇಕ ಇಕ್ಕಟ್ಟುಗಳು ಬರಂಗಿಲ್ಲ. ನಾವೇನ್ ಮಾಡ್ತೀವಿ? ದೇವ್ರು ಹಿಂಗ್ ಮಾಡ್ಬೇಕಿತ್ತ, ದೇವ್ರು ಈ ರೀತಿ ಮಾಡ್ಬೇಕಿತ್ತ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಏನ್ ಮಾಡ್ತೀವಿ?
ದೇವರಿಂದ ಸ್ವಲ್ಪ ದೂರ ಹೋಗಿ ಎಲ್ಲಿ ಸಮಾಧಾನ ಪಡ್ತೀವಿ? ನಾವು ಲೋಕದ ವಿಚಾರಗಳಲ್ಲಿ ಸಮಾಧಾನ ಹೊಂದುತ್ತೇವೆ. ಇವತ್ತಿನ ದಿವಸ ಪ್ರಿಯರೇ, ಆ ವಿಚಾರವನ್ನು ನಾವು ಬಿಟ್ಟು ನಿಮ್ಮ ಏನೋ ಹಾಡಿನ ಬುಕ್ಕನ್ನು ತೆಗೆದುಕೊಂಡು ನಾವು ಸತ್ಯವೇದವನ್ನು ತೆಗೆದುಕೊಂಡು ಪ್ರಾರ್ಥನೆಯ ಕೋಣೆಗೆ ಹೋಗುವುದಕ್ಕೆ ಎಷ್ಟು ಜನ ಸಿದ್ಧರಾಗಿದ್ದೀರಾ? ಎಷ್ಟು ಜನ ಸಿದ್ಧ? ಎಂತ ತಲೆ ಹೋಗುವ ಪರಿಸ್ಥಿತಿ ಬಂದರೂ ಕೂಡ ಕರ್ತನಲ್ಲಿ ನಾವು ನೆಲೆಗೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ನಾವು ಮೊಬೈಲ್ ಹಿಡಿದುಕೊಳ್ಳೋದು ಬೇಡ, ಅಥವಾ ಲೋಕದ ಜನರ ಜೊತೆ ಮಾತಾಡೋದು ಬೇಡ, ಅಥವಾ ನಾನು ಇಲ್ಲೇ ಕೂತ್ರೆ ಈ ರೀತಿಯಲ್ಲೇ ಕೂತು ಬಿಡ್ತೇನೆ ಅಂತ ಅನ್ಕೊಂಡು ಬೇರೆ ವಿಚಾರಗಳಿಗೆ ಮನಸ್ಸು ಕೊಡೋದು ಬೇಡ. ಇವತ್ತಿನ ದಿವಸ ಸಮಯವಿದ್ದಾಗ ಪ್ರಾರ್ಥನೆಗೆ ಬರುವಂತ ಜನರಿದ್ದೀರಾ? ಹಲ್ಲೆಲೂಯಾ. ಎರಡನೇದಾಗಿ ನೋಡುವಾಗ ದೇವರು ಚಿಕ್ಕ ಚಿಕ್ಕ ವಿಚಾರಗಳನ್ನ ಗಮನಿಸುವ ಆತನಾಗಿದ್ದಾನೆ. ಕಾಯುವಾಗ ನೋಡ್ರಿ, ಆ ಗುಬ್ಬಿಯನ್ನ ದೇವರು ಗಮನಿಸಿ ಜಾಗ ಕೊಟ್ಟಿದ್ದಾನೆ. ಬೇರೆಯವ್ರು ಯಾರಾಗಿದ್ರು ಅಂದಿರೋ ಯಾರು ಅಂತ ಅನ್ಕೊಂಡು, ಯಾಕಂದ್ರೆ ಕನಿಷ್ಠವಾದದಲ್ಲ. ಯಾರಾದ್ರೂ ದೊಡ್ಡ ಶ್ರೀಮಂತ ನಾನು ಮನೆ ಕಟ್ಕೊತೀನಿ ಅಂತಂದಿದ್ರೆ ಮನೆ ಕಟ್ಕೊಳ್ಳಪ್ಪ ಅಂತ ಅನ್ಕೊಂಡು ಹೇಳ್ತಾರೆ. ಆದ್ರೆ ಆ ಕನಿಷ್ಠವಾದದ್ದು ಬಂದಾಗಲೂ ಕೂಡ ದೇವರು ಅದನ್ನ ಗಮನಿಸುವ ಆತನಾಗಿದೆ. ಹಲ್ಲೆಲೂಯಾ. ನೀನು ಈ ಲೋಕದಲ್ಲಿ ಕನಿಷ್ಠನೇ ಇರಬಹುದು, ಜ್ಞಾನವಿಲ್ಲದವನೇ ಇರಬಹುದು, ಬುದ್ಧಿವಂತಿಕೆ ಇಲ್ಲದವನೇ ಇರಬಹುದು, ಯಾವುದೇ ಒಂದು ಯಾರು ಕೂಡ ಗಣನೆಗೆ ಬಾರದವನು ನೀನಾಗಿರಬಹುದು. ಆದ್ರೆ ಕರ್ತನು ಹೇಳ್ತಾ ಇದ್ದಾರೆ, ನಿನ್ನನ್ನು ಕೂಡ ಕರ್ತನು ಗಮನಿಸುವ ಆತನಾಗಿದ್ದಾರೆ, ನಿನ್ನನ್ನು ಕೂಡ ಕರ್ತನು ಕಾಯುವ ಆತನಾಗಿದ್ದಾರೆ. ಹಲ್ಲೆಲೂಯಾ. ಮೂರನೇದಾಗಿ ಆರಾಧನೆ ಸಮಯದಲ್ಲಿ ನೋಡ್ರಿ, ಆ ಕಷ್ಟ ಕಾಲದ ಸಮಯದಲ್ಲಿ ನಾವು ಎಲ್ಲಿ ಬರಬೇಕಾಗಿದೆ? ದೇವರ ಕಡೆ, ಆರಾಧನೆ ಎಡೆ ಬರಬೇಕಾಗಿದೆ. ಇವತ್ತಿನ ದಿವಸ ನಾವು ಒಂದು ನಿರ್ಧಾರ ಮಾಡಿಕೊಳ್ಳೋಣ. ಇನ್ನಲ್ಲಿ ಜೀವಿತದಲ್ಲಿ ನನಗೆ ಯಾವತ್ತು ಕಷ್ಟ ಬಂದ್ರು, ಯಾವತ್ತು ಅಡೆತಡೆಗಳು ಬಂದ್ರು, ನಾನು ಆರಾಧನೆ ಕೋಣೆ ಒಳಗಡೆ ಬರ್ತೇನೆ. ಹಲ್ಲೆಲೂಯಾ. ಪ್ರಾರ್ಥನೆ ಕೋಣೆ ಒಳಗಡೆ ಬರ್ತೇನೆ. ಹಲ್ಲೆಲೂಯಾ. ಒಂದು ಪ್ರಾರ್ಥನೆ ಕೋಣೆ ಇಲ್ವಾ? ನಿಶ್ಶಬ್ದವಾದ ಸ್ವಲ್ಪ ಜಾಗ ಇದೆಯಾ? ಅಲ್ಲೇ ಕುತ್ಕೊಂಡು ಮೊಣಕಾಲೂರಿ ನಾನು ಪ್ರಾರ್ಥನೆ ಮಾಡ್ತೇನೆ. ನನ್ನ ಕರ್ತನು ನನಗೆ ಬಿಡುಗಡೆಯನ್ನು ಕೊಡುವ. ನಾಲ್ಕನೇದಾಗಿ ನೋಡುವಾಗ ಕರ್ತನ ಜೊತೆ ನಾವು ನಿಕಟವಾದ ಸಂಬಂಧವನ್ನು ಹೊಂದಬೇಕು. ಹಲ್ಲೆಲೂಯಾ. ಎಷ್ಟು ಜನ ನೋಡ್ರಿ, ತಂದೆಗಳು ಹೆಣ್ಣು ಮಕ್ಕಳಿಗೆ ಹತ್ತಿರ, ತಾಯಿಗಳು ನೋಡುವಾಗ ಗಂಡು ಮಕ್ಕಳಿಗೆ ಹತ್ತಿರ. ಇಲ್ಲಿ ತಂದೆ ತಾಯಿಯನ್ನ ಎರಡೂ ಕ್ಯಾರೆಕ್ಟರ್ ಅನ್ನು ಹೊಂದಿರುವಂತಹ ದೇವರಿಗೆ ನಾವೆಲ್ಲರೂ ಹತ್ರ ಆಗ್ಬೇಕು. ಹಲ್ಲೆಲೂಯಾ. ಎಲ್ಲರೂ ಹತ್ರ ಆಗ್ಬೇಕು. ನಾವೆಲ್ಲರೂ ಹತ್ರ ಆಗುವಾಗ ಆತ ಎರಡೂ ಪ್ರೀತಿಯನ್ನು ನಾವು ಅನುಭವ ಮಾಡಿ, ಒಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ಆ ಮೊಣಕಾಲೂರಿ ಬಂದು ನೀವು ಒಂದು ಕುಳಿತುಕೊಳ್ಳ್ರಿ ಪ್ರಿಯರೇ. ಆ ಪ್ರೀತಿಯನ್ನ ಅನುಭವ ಮಾಡೋದಕ್ಕೆ ನಮಗೆ ಸಾಧ್ಯ ಇಲ್ಲ. ನಮ್ಮ ಕಣ್ಣುಗಳಲ್ಲಿ ನೀರು ಸುರಿತಾ. ಯಾಕಂದ್ರೆ ಆ ನೀರಿದೆಯಲ್ಲ, ನಮಗೆ ಕಷ್ಟವಾಗ್ತಿದೆ ಅಂತ ಅನ್ಕೊಂಡು ಬರುವಂತ ನೀರಲ್ಲ, ಸಂತೋಷದಿಂದ ತಡೆಯಕ್ಕಾಗದೆ ನಮ್ಮ ಆತ್ಮಕ್ಕೂ ಪ್ರಾಣಕ್ಕೂ ಶರೀರಕ್ಕೂ ತಡೆಯಕ್ಕಾಗ್ತಾ ಇಲ್ಲ ಆ ಪ್ರೀತಿನ. ಆ ರೀತಿಯ ಪ್ರೀತಿ ಆ ಪರಲೋಕದಿಂದ ನೇರವಾಗಿ ನಮ್ಮ ಮೇಲೆ ಉಕ್ಕಿ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ದಿವಸ ಒಂದು ಗುಬ್ಬಿ ತಾನಿದ್ದಂತ ಜಾಗದಲ್ಲಿ ಅದಕ್ಕೆ ಸಮಸ್ಯೆ ಆಗ್ಬಿಡ್ತು. ತಾನಿದ್ದಂತ ಜಾಗದಲ್ಲಿ ಸಮಸ್ಯೆ ಆಗ್ಬಿಡ್ತು. ತನ್ನ ಆಶ್ರಯ ಎಲ್ಲಿಂದ ಅನ್ಕೊಂಡು ತಿಳಿದೆ ಒದ್ದಾಡ್ತಿದೆ. ಕೊನೆಗೆ ನಾನು ಎಲ್ಲಿಂದ ಎಲ್ಲಿ ಹೋಗ್ಲಿ? ಮಳೆ, ಚಳಿ, ಗಾಳಿ ಎಲ್ಲ ಬರ್ತಾ ಇದೆ. ಈ ಕಷ್ಟಗಳು, ನೋವುಗಳು, ಬಾಧೆಗಳೆಲ್ಲ ಬರ್ತಾ ಇದೆ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಗುಬ್ಬಿ ಏನ್ ಮಾಡೋದು? ತನ್ನ ಪ್ರಾಣವನ್ನು ಯಾಕಂದ್ರೆ ಪ್ರಾಣ ತಿನ್ನುವಂತ ಕಾಗೆಗಳು, ಗಿಡಗಳು ಆ ಒಂದು ಸ್ಥಳದಲ್ಲಿದ್ದು ಅದನ್ನ ದಾಟಿಕೊಂಡು ಅದು ಮುಂದೆ ಬರ್ತಿದೆ. ಅದು ಅಂದ್ರೆ ಈ ಗುಬ್ಬಿಗಳು ಹೆಚ್ಚು ದೂರ ಹೋಗುವ ವಲಸೆಗಳ ಒಂದು ಹಕ್ಕಿಗಳಲ್ಲ. ಹೋದ್ರೂ ಕೂಡ ಸ್ವಲ್ಪ ದೂರ ಹೋಗುತ್ತೆ, ಅಲ್ಲಿ ಏನಾದ್ರೂ ಆಹಾರ ತಿಂತೇವೆ. ಹಾಗೆ ಬಂದು ಒಂದು ಸ್ಥಳಕ್ಕೆ ಸೇರುತ್ತೆ. ಸ್ಥಳಕ್ಕೆ ಸೇರಿ ಅದು ಎಲ್ಲಿ ಆಶ್ರಯ ಪಡುತ್ತೆ ಎಂದು ನೋಡುವಾಗ ದೇವರ ಯಜ್ಞವೇದಿಯ ಬಳಿಯಲ್ಲಿ ಆಶ್ರಯ ಪಡುತ್ತೆ. ಹಲ್ಲೆಲೂಯಾ. ಅಂತ ಒಂದು ಗುಬ್ಬಿಯೇ ಮಂಗಳೂರು ಪಟ್ಟಣದಿಂದ ಹಾಸನಕ್ಕೆ ಬಂದು ಆಶ್ರಯ ಪಟ್ಟಿರುವ ಗುಬ್ಬಿ ನಾನಾಗಿದ್ದೇನೆ. ಹಲ್ಲೆಲೂಯಾ. ಆ ಗುಬ್ಬಿ ನಾನಾಗಿದ್ದೇನೆ. ಹಲ್ಲೆಲೂಯಾ. ಈ ಗುಬ್ಬಿಯನ್ನ ಪೋಷಿಸ್ತಿರುವಂತಹ ದೇವರಿಗೆ ಸ್ತೋತ್ರ. ಓ ಯಜ್ಞವೇದಿಯ ಕೆಳಗಡೆ ಈ ಕನಿಷ್ಠನು, ಆ ಏನು ಇಲ್ಲದವಂತ, ಓ ಬೀದಿಯಲ್ಲಿ ನಿಂತಿದ್ದಂತ ಈ ವ್ಯಕ್ತಿಯನ್ನ ಓ ಕರ್ತನು ಆ ದಿವಸ ಯಜ್ಞವೇದಿಯ ಬಳಿಗೆ ಬಂದಾಗ, ಮಗನೇ, ಓ ಗುಬ್ಬಿಯೇ, ನಿನ್ನನ್ನು ನೋಡುವವರಿಲ್ವಾ, ಕೇಳುವವರಿಲ್ವಾ, ನಿನ್ನನ್ನು ಯಾರು ಗಣನೆಗೆ ತೆಗೆದುಕೊಳ್ಳುವವರಿಲ್ವಾ? ನಿನ್ನ ಒಂದು ತಲೆಯ ಮೇಲೆ ಶಾಪ ಇದೆಯಾ? ನಿನ್ನ ತಲೆ ಮೇಲೆ ಪಾಪ ಇದೆಯಾ? ನಿನ್ನ ತಲೆಯ ಮೇಲೆ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದೆಯಾ? ಬುದ್ಧಿವಂತಿಕೆಗೋಸ್ಕರ ತವಕ ಪಡ್ತಾ ಇದೆಯಾ? ಓ ನೀನು ಎಜುಕೇಶನ್ ಮಾಡೋದಕ್ಕೋಸ್ಕರ ಕಷ್ಟ ಪಡ್ತಾ ಇದೆಯಾ ಅನ್ನುವಂತ ಗುಬ್ಬಿಯನ್ನ ತಂದು ಆತನು ತನ್ನ ಯಜ್ಞವೇದಿಯ ಬಳಿಯಲ್ಲಿ ಸಾಕ್ತಾ ಇದ್ದಾನೆ. ಹಲ್ಲೆಲೂಯಾ.
ಇವತ್ತಿನ ದಿವಸ ನನಗೆ ಗೊತ್ತಿಲ್ಲ ಎಷ್ಟು ಜನರನ್ನ ಗುಬ್ಬಿಯ ರೀತಿಯಲ್ಲಿ ಆತನು ಕರೆದು ತಂದು ಆತನ ಸಾನ್ನಿಧ್ಯದಲ್ಲಿ ಇಟ್ಟಿದ್ದಾನೋ ನನಗೆ ಗೊತ್ತಿಲ್ಲ ಬೇರೆ. ಓ ಗುಬ್ಬಿಗಳೇ, ಈ ಸಮಯ ಕರಗಳನ್ನೆತ್ತಿ ಸ್ತೋತ್ರ ಮಾಡ್ರಿ. ಓ ಗುಬ್ಬಿಗಳೇ, ಈ ಸಮಯ ಬಾಯಿಯನ್ನು ಕರ್ತನಿಗೆ ಸಿಲಿಸಿ ಹಲ್ಲೆಲೂಯಾ ರಿಬಲ ಶಂಕರಾನ. ಓ worship you Lord. Thank you for your love, Jesus. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಕರ್ತನೇ, ನಾವು ಕನಿಷ್ಠರೇ ಆಗಿದ್ದೇವೆ. ನಾವು ಏನು ಅಲ್ಲದವರು. ಕರ್ತನೇ, ಈ ಲೋಕದ ಕೈಗಾಡಿನಲ್ಲಿ ಕಷ್ಟಪಡುವವರು. ಕರ್ತನೇ, ಆದರೆ ಸ್ವಾಮಿಯ ಗುರುತ್ವಸ ನಮ್ಮನ್ನ ತಂದು ನಿನ್ನ ಸಾನ್ನಿಧ್ಯದಲ್ಲಿ ಇಟ್ಟಿದೆಯಲ್ಲ. ಕರ್ತನೇ, ರಾಜ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಕರ್ತನೇ, ಹಸುಗಳಿಂದ ನಮ್ಮನ್ನ ಕಾಪಾಡಿದೀಯ, ಕಾಗೆಗಳಿಂದ ನಮ್ಮನ್ನ ಕಾಪಾಡಿದೀಯ. ಕರ್ತನೇ, ನಾಳೆ ನೆಲದಲ್ಲಿ ಓಡಾಡುವಂತ ಪ್ರಾಣಿಗಳಿಂದ ನಮ್ಮನ್ನ ಕಾಪಾಡಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ಇನ್ನು ಸಂತರು ಕರ್ತನೇ ನಿನ್ನ ಯಜ್ಞವೇದಿಯ ಬಳಿಯಲ್ಲೇ ಕರ್ತನೇ ಬದುಕಿದರು, ನಿನ್ನ ಯಜ್ಞವೇದಿಯ ಬಳಿಯಲ್ಲೇ. Thank you, Jesus. Thank you, Lord. Hallelujah. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಕರ್ತನೇ, ಈ ಮುಂಜಾವಿನಲ್ಲಿ ನಿನ್ನ ಪ್ರೀತಿಯ ಸ್ವಲ್ಪ ಒಂದು ಕರ್ತನೆ ಒಂದು ಡ್ರಾಪ್ ಅನ್ನ ನಮ್ಮ ಹೃದಯಕ್ಕೆ ಸುರಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಯಿಂದ ನಾವು ದೂರ ಆಗದ ಹಾಗೆ ನಮಗೆ ಸಹಾಯ ಮಾಡು ಯೇಸುವೇ. ಕರ್ತನೇ, ನನಗೆ ಮೋಸ ಮಾಡಲಾರರು ಎಂದು ನಮ್ಮನ್ನು ಆರಿಸಿಕೊಂಡಿದೆಯಲ್ಲ. ಕರ್ತನೇ, ನಾವು ನಿನಗೆ ಮೋಸ ಮಾಡದ ಹಾಗೆ ನಮಗೆ ಸಹಾಯ ಮಾಡು ಕರ್ತನೇ. ನಮ್ಮ ಬಲಹೀನತೆಯನ್ನು ನಮ್ಮಿಂದ ತೆಗೆದು ಹಾಕು ಕರ್ತನೇ. ಆಶೀರ್ವಾದದ ಬಾಗಿಲನ್ನ ನಾವೇ ಮುಚ್ಚಿಟ್ಟಿದ್ದೇವೆ. ಇವತ್ತಿನ ದಿವಸ ಕರ್ತನೇ, ನಿನ್ನ ಚಿತ್ತಕ್ಕನುಗುಣವಾಗಿ ನಾವು ನಡೆದು ನಮ್ಮ ಆಶೀರ್ವಾದವನ್ನ ಬಾಗಿಲನ್ನ ತೆರೆಯುವುದಕ್ಕೆ, ನಮ್ಮನ್ನ ಕೈ ಎತ್ತಿ ನಿನ್ನ ಆಶೀರ್ವಾದ ಮಾಡುವುದಕ್ಕೆ ಕರ್ತನೇ ನಾವೇ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಸ್ವಾಮಿ. ಈ ಗುಬ್ಬಿಗಳನ್ನ ನಿನ್ನ ಕೈ ಬಿಡಬೇಡ ಕರ್ತನೇ. ನಿನ್ನ ಯಜ್ಞವೇದಿಯ ಬಳಿಯಲ್ಲಿರುವುದಕ್ಕೆ ನಾವು ಬಯಸುತ್ತೇವೆ ಕರ್ತನೇ. ನಮ್ಮನ್ನು ಕ್ಷಮಿಸು. ಇನ್ನೆಂದಿಗೂ ಕರ್ತನೇ ನಾವು ದೂರ ಹೋಗೋದಿಲ್ಲ, ಇನ್ನು ಹತ್ತಿರಕ್ಕೆ ಬರ್ತೇವೆ ಕರ್ತನೇ. ನಮ್ಮನ್ನು ನಡೆಸುವೆ. ವಿರೋಧವಾಗಿ ಕರ್ತನೇ ನಿನ್ನಿಂದ ದೂರ ಹೋಗಿ ಪೆಟ್ಟು ತಿಂದು ಕರ್ತನೇ ರಾಜ ಈ ಲೋಕದಲ್ಲಿರುವಂತಹ ಹದ್ದಿನ ರೀತಿಯಲ್ಲಿ, ಕಾಗೆಗಳ ರೀತಿಯಲ್ಲಿ ನಮ್ಮನ್ನ ಕಿತ್ತು ತಿನ್ನುವಂತ ಸೈತಾನ ಶಕ್ತಿಗಳಿಂದ, ವ್ಯಕ್ತಿಗಳಿಂದ ಬಾಧಿಸಲ್ಪಟ್ಟಂತ ನಮ್ಮನ್ನ ನೀನು ಬಿಡುಗಡೆ ಮಾಡಿ ಕಾಪಾಡೋದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ಯಜ್ಞ ವೇದಿಯಿಂದ ದೂರ ಮಾಡುವಂತೆ ನಮ್ಮನ್ನ ಮಾಡುವಂತ ಎಲ್ಲ ಸೈತಾನ ಕಾರ್ಯಗಳನ್ನು, ಸೈತಾನ ಆಲೋಚನೆಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ನೀನು ತಾನೇ ಅದರಾದ ಯೇಸುಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ. ಜೀವವುಳ್ಳ ತಂದೆಯೇ, ಆಮೆನ್.